ಮಾನವನ ಅನೇಕ ಅಂಗಾಂಗಗಳಲ್ಲಿ ಹೃದಯವು ಅತ್ಯಂತ ಮುಖ್ಯವಾದಂತಹ ಅಂಗ. ಆದರೆ ಈ ಹೃದಯಕ್ಕೆ ಈಗ ಆಘಾತ ಆಗ್ತಾ ಇದೆ. ಹಾಸನದಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗವೇ ಬಾರಿಸ್ತಾ ಇದೆ. ತಾಂತ್ರಿಕ ಸಮಿತಿ ವರದಿ ವೇಳೆ ಶಾಕಿಂಗ್ ವಿಚಾರ ಬಯಲಾಗಿದೆ. ಅನ್ಕಂಟ್ರೋಲ್ಡ್ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಆಗ್ತಾ ಇದೆಯಾ? ಹಾಗಾದ್ರೆ ಅತಿಯಾದ ಬೊಜ್ಜು, ಮದ್ಯ ಸೇವನೆಯಿಂದ ಜೀವಕ್ಕೆ ಕುತ್ತು ಬರ್ತಾ ಇದೆ ಅಂತ ವರದಿ ಹೇಳ್ತಾ ಇದೆ. ಮೇಲ್ನೋಟಕ್ಕೆ ಹಾಸನದ ಕೇಸ್ಗಳಿಗೆ ಇದೇ ಮುಖ್ಯ ಕಾರಣ. ಜಯದೇವ ಆಸ್ಪತ್ರೆ ಮುಖ್ಯಸ್ಥ KS ರವೀಂದ್ರ ಒಂದ್ ಕಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೃದಯಾಘಾತ ಸಂಬಂಧ ಈಗ ಸಾಕಷ್ಟು ಸಮಿತಿ ಈಗ ರಚನೆ ಆಗಿದೆ. 1 ವಾರದೊಳಗೆ ವರದಿ ಸಲ್ಲಿಸುತ್ತದೆ ತಾಂತ್ರಿಕ ಸಮಿತಿ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅತಿಯಾದಂತಹ ಕೊಲೆಸ್ಟ್ರಾಲ್ ಈಗ ದೊಡ್ಡ ಮಟ್ಟದಲ್ಲಿ ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇರೋದ್ರ ಜೊತೆಗೆ ಮದ್ಯ ಸೇವನೆ, ಧೂಮಪಾನ, ಆಮೇಲೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ, ಸರಿಯಾದಂತಹ ನಿದ್ದೆ ಇಲ್ಲದೆ ಇರುವಂಥದ್ದು, ಅದ್ರ ಜೊತೆಗೆ ವ್ಯಾಯಾಮ ಇಲ್ಲದೆ ಇರುವಂಥದ್ದು, ಮೆಡಿಟೇಷನ್ ಇಲ್ಲದೆ ಇರುವಂಥದ್ದು ಕಾರಣ ಅಂತ ಡಾಕ್ಟ್ರುಗಳು ಸಹಜವಾಗಿ ಹೇಳ್ತಾರೆ. ಆಮೇಲೆ ಒತ್ತಡದ ಬದುಕು, ನಾವು ತೆಗೆದುಕೊಂಡಂತಹ ಜೀವನ ಶೈಲಿ ಮತ್ತು ಬ್ಯುಸಿ ಲೈಫು, ಹೀಗೆ ಸಾಕಷ್ಟು ಹೇಳ್ತಾರೆ. ಆದರೆ ಮಕ್ಕಳು ಪಾಪ ಹುಟ್ಟಿರುವಂಥ ಮಕ್ಕಳಿಗೂ ಹೃದಯಾಘಾತ ಆಗ್ತಾ ಇದೆ. ಅವ್ರಿಗೆ ಯಾವ ಟೆನ್ಷನ್ನು? ಇದ್ರ ಬಗ್ಗೆನೂ ಚರ್ಚೆ ಮಾಡಲೇಬೇಕಲ್ವಾ? 100ರಿಂದ 1000 ಇತ್ತೀಚೆಗೆ ಯುವಕರಲ್ಲಿ ಹೃದಯಾಘಾತ ಜಾಸ್ತಿ ಆಗಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಅನ್ನೋದು ನೋಡಿ ಮೈಸೂರಿನಲ್ಲಿ ನಿನ್ನೆ 200-300 ಯುವಕರು ಪರೀಕ್ಷೆಗೆ ತಪಾಸಣೆಗೆ ಹೋಗಿದ್ರು ಅಂತ ನಮ್ಮ ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳಿದರು. ಬಹಳಷ್ಟು ಜನ ಗಾಬರಿ ಭಯದಿಂದ ಹೋಗಿರೋದಷ್ಟೇ, ಯಾರಿಗೂ ಹೃದಯದ ಕಾಯಿಲೆ ಏನಿರಲಿಲ್ಲ. ಅಂದರೆ ಭಯ ಗಾಬರಿಯಿಂದ ಬರ್ತಾ ಇದ್ದಾರೆ. ಇಲ್ಲಿನೂ ಸಹ ನಮ್ಮ ಔಟ್ ಪೇಷಂಟು ನಿನ್ನೆ ಇವತ್ತು ಯೂಶಲಿ ನಮ್ಮಲ್ಲಿ 1200ರಿಂದ 1300 400 ಔಟ್ ಪೇಷಂಟ್ಸು, ನಿನ್ನೆ 1700ರಿಂದ 800. ಅಂದರೆ ಒಂದು 20% ಔಟ್ ಪೇಷಂಟ್ಸು ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲಿ ನಮ್ಮಲ್ಲಿ ಎಮರ್ಜೆನ್ಸಿಗೆ 200ರಿಂದ 220 ಬರೋದು. ಈಗ ಮೊನ್ನೆ ಎಲ್ಲ 300 ಜನ ಬಂದಿದ್ದಾರೆ ಎಮರ್ಜೆನ್ಸಿ OPDಗೆ. ರೆಗ್ಯುಲರ್ ಔಟ್ ಪೇಷಂಟು 1200ರಿಂದ 1300 ಇರೋದು, ನಿನ್ನೆ 1700 ಆಗಿದೆ. ಎಲ್ಲರೂ ಬರ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ಯುವಕರು ಸ್ವಲ್ಪ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹಾರ್ಟ್ ಸಮಸ್ಯೆ ಇದ್ದರೂ ಬರ್ತಾರೆ, ಹಾರ್ಟ್ ಸಮಸ್ಯೆ ಇಲ್ಲದಿರೋರು ಬರ್ತಾರೆ. ನಾನ್ ಕಾರ್ಡಿಯಕ್ ಎನಿ ಚೆಸ್ಟ್ ಪೇನ್ ಇದ್ದರೆ ದೇ ವಾಂಟ್ ಟು ಹೃದಯಕ್ಕೆ ಸಂಬಂಧಪಟ್ಟಿದ್ದೇನೋ ಅಂತ ಅವರಿಗೆ ಅನುಮಾನ ಬಂದಾಗ ಬರ್ತಾರೆ.